ಪ್ರವಾಸಿಗರ ಸ್ವರ್ಗ ಹಾಗೂ ಸೌಂದರ್ಯದ ಪ್ರತೀಕದಂತಿದ್ದಂತಹ ವಯನಾಡ್ನಲ್ಲಿ ಮರಣ ಮೃದಂಗ ಈ ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ಮುಂದುವರಿತಾ ಇದೆ. ಹಾಗಾದ್ರೆ ಸಾವಿನ ಸಂಖ್ಯೆ ಇಲ್ಲಿ ತನಕ ಯಾವ ರೀತಿ ಏರಿಕೆ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಭೀಕರ ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ 300ರ ಸನಿಹವನ್ನ ತಲುಪ್ತಾ ಇದೆ. 200ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. 240 ಮಂದಿ ನಾಪತ್ತೆ ಆಗಿದ್ದಾರೆ. ಜೆಸಿಬಿಗಳ ಮೂಲಕ ಕೆಸರು ಮಣ್ಣು ಹಾಗೂ ಕಲ್ಲುಗಳ ತೆರವು ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಕಬ್ಬಿಣದ ಬೃಹತ್ ತಾತ್ಕಾಲಿಕ ಬ್ರಿಡ್ಜ್ ಅನ್ನ ಕೂಡ ಸೇನೆ ಕಟ್ಟಿದೆ. ರೆಸ್ಕ್ಯೂ ಆಪರೇಷನ್ಗೆ ಇದು ಸಹಕಾರಿಯಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಕುಟುಂಬಸ್ಥರನ್ನ ಕಳೆದುಕೊಂಡ, ಬದುಕನ್ನೇ ಕಳೆದುಕೊಂಡಂತಹ ಕುಟುಂಬಗಳು ಅಲ್ಲಿ ರೋಧಿಸ್ತಾ ಇರೋದು, ಅವರ ರೋದನೆ ಅರಣ್ಯ ರೋದನೆಯಾಗಿ ಪರಿವರ್ತನೆಯಾಗಿದೆ. ಯಾಕಂದರೆ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ನಿತ್ಯ ತಮ್ಮವರಿಗಾಗಿ ಅಟ್ಲೀಸ್ಟ್ ಕೊನೆ ಪಕ್ಷ ಶವ ನೋಡೋದಕ್ಕೆ ಸಿಗುತ್ತಾ ಅಂತ ಹೇಳಿ ಹುಡುಕಾಡುವಂತಹ ದೃಶ್ಯ, ಸಹಾಯಕತೆಯಿಂದ ದೇಹವನ್ನು ಛಿದ್ರವಾಗಿರುವಂತಹ ಅನೇಕ ದೇಹಗಳನ್ನು ಐಡೆಂಟಿಫೈ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೂ ಈ ಟ್ರಾಮಾ ಇದೆಯಲ್ಲ, ಬದುಕುಳಿದವರ ಸ್ಥಿತಿಯನ್ನು ನೋಡಿದಂತಹ ಅನೇಕರು ಆ ಟ್ರಾಮಾ ಹೋಗೋದಕ್ಕೆ ಬಹಳಷ್ಟು ವರ್ಷಗಳು ಬೇಕಾಗತ್ತೆ. ಇನ್ನೊಂದು ಕಡೆಗೆ ದುರ್ಗಮ ಪ್ರದೇಶದಲ್ಲೂ ಕೂಡ ಹಿಟಾಚಿಗಳನ್ನು ಬಳಸಿ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ, ಮಣ್ಣಿನಡಿ ಯಾವುದಾದ್ರೂ ದೇಹ ಸಿಕ್ಕಾಕೊಂಡಿದೆಯಾ ಅಂತ ಹುಡುಕುವಂತಹ ಕಾರ್ಯಾಚರಣೆ ನಿನ್ನೆ ಕೂಡ ಸಾಗ್ತಾ ಇದೆ. ಹಲವರ ಮೃತದೇಹ ತಲೆಯಿಲ್ಲದೆ ಪತ್ತೆ ಆಗಿರೋದು, ಕೇವಲ ಕೈಕಾಲು ಮಾತ್ರ ಪತ್ತೆ ಆಗಿರೋದು, ಈ ಥರ ಭೀಕರತೆಯನ್ನು ಬಿತ್ತರಿಸುವಂತಹ ಅನೇಕ ಚಿತ್ರಣಗಳು ವಯನಾಡ್ನಲ್ಲಿ ಕಂಡು ಬರ್ತಾ ಇದೆ. ಅಕ್ಷರಶಃ ವಯನಾಡು ಮೃತ್ಯು ಭೂಮಿಯಾಗಿ ಪರಿವರ್ತನೆ ಆಗಿದೆ. ಮುಂಚೆ ಎಲ್ಲ ದೇವರ ನಾಡು ಅಂತ ಕರಿತಾ ಇದ್ದಂತಹ ಈ ಭಾಗ, ಸೌಂದರ್ಯ ಅಂದರೆ ಇದು, ಸಮೃದ್ಧ ಊರು ಅಂದರೆ ಇದು ಅಂತ ಕರಿತಾ ಇದ್ದಂತಹ ಜಾಗ ಇವಾಗ ನಾಮಾವಶೇಷವಾಗಿದೆ. ಅರೆ ಕ್ಷಣ ಪ್ರಕೃತಿ ಮುನಿದಿದ್ದಕ್ಕೆ ಎಲ್ಲವೂ ಕೂಡ ನಾಶವಾಗಿದೆ. ತಮ್ಮವರನ್ನು ಕಳ್ಕೊಂಡಂತಹ ಜನರ ಸ್ಥಿತಿಯಂತೂ ಅಲ್ಲಿ ಹೇಳತೀರದಾಗಿದೆ. ಕೋಟ್ಯಾಂತರ ರೂಪಾಯಿ ಇದ್ದವರು, ಐಷಾರಾಮಿ ಜೀವನ ನಡೆಸ್ತಾ ಇದ್ದವರು ಬೀದಿ ಪಾಲಾಗಿದ್ದಾರೆ. ಆಶ್ರಯ ಕೇಂದ್ರಗಳಲ್ಲಿ ಒಂದು ಹೊತ್ತು ಊಟ ಕೂಡ ಸಿಗದೆ ಒದ್ದಾಡ್ತಾ ಇದ್ದಾರೆ.